ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ವೈದೇಹಿ ಎತ್ತನ ಹುಡ್ಕೋದಕ್ಕೆ ನೀನು ಒಪ್ಕೊಳ್ಳೋದೇ ಒಳ್ಳೆದು ಅನ್ಸುತ್ತೆ. ಆದರೆ ಪಾಪ ವಿಕ್ಕಿ ಪಾಪ ಆದ್ಯ ಅದಕ್ಕೆ ಅಮ್ಮನ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ. ನಿನ್ನ ಮಾತಿಗೆ ವಿರುದ್ಧವಾಗಿ ಅಮ್ಮನ ನೋಡಬೇಕು ಅಂತ ಹಠ ಮಾಡ್ತಿರ್ಬೋದು. ಆದರೆ ತಾಯಿ ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಎಷ್ಟೇ ಅಂದರೂ ನಿಮ್ಮೆಲ್ರಿಗೂ ಜನ್ಮ ಕೊಟ್ಟಿರೋರೆ ಅಲ್ವಾ. ಇಷ್ಟು ವರ್ಷದಲ್ಲಿ ಅವರಿಬ್ರು ನಿನ್ನ ವಿರುದ್ಧವಾಗಿ ನಿಂತಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಅದು ಅವ್ರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ವೇದಾಂತ್. ಯಾಕಂದರೆ ತಾಯಿ ಮೇಲಿರೋ ಪ್ರೀತಿಯಿಂದ ಅವ್ರನ್ನ ಆ ಥರ ಮಾಡಿಸ್ತಾ ಇದೆ. ಅವ್ರ ಪ್ರಕಾರ ವೈದೇಹಿ ಅಮ್ಮನ ಹುಡ್ಕಿದ್ರು ಅನ್ಕೋ, ಅವನ್ನ ಹುಡ್ಕೊಂಡು ಮನೆಗೆ ಕರ್ಕೊಂಡು ಬಂದರು ಅಂತಲೇ ಅನ್ಕೋ. ಆಗ ನೀನು ಅಂದ್ಕೊಂಡಂಗೆ ಸುಹಾಸಿನಿ ಅತ್ತೆ ಅಸ್ತಿತ್ವಕ್ಕೆ ಯಾವ ಧಕ್ಕೆನೂ ಬರಲ್ಲ, ಅವ್ರ ಸ್ಥಾನಕ್ಕೂ ಯಾವ ಧಕ್ಕೆನೂ ಬರಲ್ಲ. ಬದಲಾಗಿ ನಿಮಗೆ ಇನ್ನೊಂದು ತಾಯಿ ಪ್ರೀತಿ ಸಿಗುತ್ತೆ. ಒಂದೇ ಮನೆಯಲ್ಲಿ ಇಬ್ಬಿಬ್ರು ತಾಯಂದ್ರು ಪ್ರೀತಿ ಸಿಗೋದಕ್ಕೆ ಎಷ್ಟು ಚೆನ್ನಾಗಿ ಸಾಧ್ಯ ಹೇಳು. ವೈದೇಹಿ ಅತ್ತೆ ನಿಮ್ನೆಲ್ಲ ನೋಡೋದಕ್ಕೆ ಕಾಯ್ತಿರ್ಬೋದು ಅಲ್ವಾ. ಅವ್ರ ಮಕ್ಕಳನ್ನ ನೋಡೋದಕ್ಕೆ ಅವ್ರೇನು ಬದುಕಿರ್ಬೋದು ಅಲ್ವಾ. ಮಕ್ಕಳ ಪ್ರೀತಿಗಿಂತ ತಾಯಿ ಪ್ರೀತಿ ದೊಡ್ಡದು ವೇದಾಂತ್. ನನ್ನ ಪ್ರಕಾರ ವೈದೇಹಿ ಅತ್ತೆ ಇನ್ನೂ ಬದುಕಿದ್ದಾರೆ ಅಂತಾನೆ ಅನ್ನಿಸ್ತಿದೆ. ಒಂದು ವೇಳೆ ಅವರು ಸಿಗೋದಿಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಯಾಕಂದ್ರೆ ಅವ್ರು ಬದುಕೇ ಇಲ್ಲ. ನೀನ್ ಯಾಕೆ ಒಂದ್ಸಲ ಅವ್ರು ಬದುಕಿರ್ಬೋದು ಅಂತ ಯೋಚನೆ ಮಾಡಬಾರ್ದು? ನನ್ನ ನೋವು ನಿನಗೆ ಅರ್ಥ ಆಗೋದಿಲ್ಲ ಮೂಲ್ಯ. ಅಮ್ಮ ಸಾಯೋದನ್ನ ನಾನು ಕಣ್ಣಾರೆ ಕಂಡಿದ್ದೆ. ಲಾಸ್ಟ್ ವಿಕ್ರತ್ ಅಮ್ಮ ಬದುಕಿದ್ದಾರೆ, ಅಮ್ಮ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದಾಗ ಕೆಲವರು ಬರೀ ಕೈ ವಾಪಸ್ ಬಂದಿದ್ದೀವಿ. ಟು ನೆಕ್ಸ್ಟ್ ಐ ವಾಸ್ ಎಕ್ಸೈಟೆಡ್. ಮತ್ತೊಂದ್ಸಲ ಇದೇ ತರ ಆದ್ರೆ ಆ ಸತ್ಯನ ನಾನೇ ಫೇಸ್ ಮಾಡಬೇಕು. ನನ್ನ ಹತ್ರ ಖಂಡಿತವಾಗ್ಲೂ ಫೇಸ್ ಮಾಡೋ ಶಕ್ತಿ ಇಲ್ಲ ಮೂಲ್ಯ. ಐ ಕಾಂಟ್ ಫೇಸ್ ಇಟ್ ಅಗೇನ್. ಕೂಡಲೇ ಪ್ರಜ್ವಲ್ ಕಾಲ್ ಮಾಡ್ತೀನಿ. ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು, ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸರಿರಬಹುದಿದು, ಮೂಲತಃ ಜೀವವಿಲವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ ಪ್ರಾಯಶಃ. ಯಾಕೆಲ್ರು ಈ ತರ ಸೈಲೆಂಟ್ ಆಗಿ ಕೂತಿದ್ದೀರಾ? ಊಟ ಮಾಡಿ. ಎಲ್ರದು ಊಟ ಆಗಿ ಅರ್ಧ ಗಂಟೆ ಆಗಿದೆ. ನೀವೆಲ್ರು ಹೀಗೆ ಕೂತಿದ್ರೆ ತಟ್ಟೆಲಿರೋ ಊಟ ಒಣಗೋಗುತ್ತಷ್ಟೆ. ಬೇಗ ಬೇಗ ತಿನ್ನಿ. ವಿಕ್ರಾಂತ್, ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಹಾಗಾದ್ರೆ
ಆದ್ಯಾ, ನೀನು ಸಪ್ರೇಟ್ ಆಗಿ ಹೇಳ್ಬೇಕಾ? ಊಟ ಮಾಡು. ಯಾಕೆಲ್ಲರೂ ಹೀಗಾಡ್ತಿದ್ದೀರಾ? ವಿಕ್ರಾಂತ್, ಪ್ಲೀಸ್ ಊಟ ಮಾಡು. ಊಟ ಮಾಡು ವಿಕ್ರಾಂತ್. ಸರಿ ಅಗ್ರಜ, ನಂಗೆ ನಾಳೆ ಮೀಟಿಂಗ್ ಇದೆ. ಗುಡ್ ನೈಟ್. ಆದ್ಯಾ, ಆದ್ಯಾ ಊಟ ಮಾಡಿ ಹೋಗು. ಅಮೂಲ್ಯ, ಒಂದು ನಿಮಿಷ ಕೂತ್ಕೋ. ಆರ್ತಿ, ನೀವು ಊಟ ಮಾಡಿ. ಊಟ ಮಾಡಿ ಆರ್ತಿ. ಓ, ಅಮೌಂಟ್ ಅರೇಂಜ್ ಆಗಿದೆ ಅನ್ಸತ್ತೆ, ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹೇಳಿ ಪರಿಮಳ ಅವರೇ. ಬೀಗ್ರೆ, ನಾನು ಮಂಜು ಮಾತಾಡ್ತಾ ಇರೋದು. ಹೋ, ಹೇಳಿ ಮಂಜು ಅವರೇ. ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಬೀಗ್ರೆ, ನಮ್ಮಿಂದ ದುಡ್ಡು ಹೊಂದಿಸೋದಕ್ಕಾಗಲಿಲ್ಲ. ಸರಿ ಬಿಡಿ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನಾನು ಅವತ್ತೇ ಹೇಳಿದೆ, 1 ಲಕ್ಷ ಅರೇಂಜ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಅಂತ. ಆದರೆ ನೀವೇ ಏನೋ ಹೊಂದಿಸ್ತೀವಿ ಅದು ಇದು ಅಂತ ಹೇಳಿ ದೊಡ್ಡಸ್ತಿಗೆ ತೋರಿಸಿದ್ರಿ. ಅದು ಹಾಗಲ್ಲ ಬೀಗ್ರೆ, ಅದು ಏನಾಯ್ತು ಅಂದರೆ ಏನಾಯ್ತು ಅಂತ ನಂಗೆ ಗೊತ್ತು ಮಂಜು ಅವರೇ. 1 ಲಕ್ಷ ಯಾರ ಹತ್ರ ಆದರೂ ಸಾಲ ಕೇಳಿರ್ತೀರ, ಅವ್ರು ಕೊಟ್ಟಿರಲ್ಲ. ಅಷ್ಟು ದೊಡ್ಡ ಅಮೌಂಟ್ನ ಯಾರು ನಿಮಗೆ ಸಾಲವಾಗಿ ಕೊಡ್ತಾರೆ ಹೇಳಿ? ಹೋಗ್ಲಿ ಬಿಡಿ, ನಾವೇ ಕೊಡ್ತೀವಿ ಅಂದರೆ ನಮ್ಮ ಮಗಳು ನಮ್ಮಿಷ್ಟ ಅಂತ ದೊಡ್ಡಸ್ತಿಗೆ ತೋರಿಸಿದ್ರಿ. ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಪಾಪ ನೀವು ತಾನೇ ಏನು ಮಾಡ್ತೀರಾ? ಆದರೆ ವಸಿಷ್ಠ ಫ್ಯಾಮಿಲಿ ಆಗಲ್ವಲ್ಲ. ಈ ಸುಹಾಸಿನಿ ಮಾತು ಕೊಟ್ಟ ಮೇಲೆ ಎಷ್ಟೇ ಕಷ್ಟ ಆದರೂ ಅದನ್ನ ಉಳಿಸ್ಕೋತಾಳೆ. ಅಷ್ಟು ದುಡ್ಡನ್ನ ನೀವು ಅರೇಂಜ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿರಲಿಲ್ಲ. ಆದರೂ ನೀವು ಹೇಳಿದ್ರಲ್ಲ ಅಂತ ಕೇಳಿದೆ ಅಷ್ಟೆ. ಒಂದು ಕೆಲಸ ಮಾಡಿ, ಎಂಗೇಜ್ಮೆಂಟ್ ದಿನ ನಿಮ್ಮ ಮಗಳನ್ನ ಕರ್ಕೊಂಡು ಮನೆಗೆ ಬನ್ನಿ. ಮಿಕ್ಕಿದೆಲ್ಲ ವ್ಯವಸ್ಥೆನ ನಾನು ಮಾಡಿರ್ತೀನಿ. ಬರೀ ಸುಹಾಸಿನಿ ಅವ್ರು ಹೇಳ್ದಂಗೆ ನಿಶ್ಚಿತಾರ್ಥದ ದಿವಸ ನಮ್ಮ ಮಗಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋದೇ ಸರಿ ಅನ್ಸುತ್ತೆ. ಸರ್, ಸರ್ ಪ್ರಜ್ವಲ್, ಏನು ಇಷ್ಟೊತ್ತಲ್ಲಿ? ಇಸ್ ಎವ್ರಿಥಿಂಗ್ ಓಕೆ? ಪ್ರಾಬ್ಲಮ್ ಏನಿಲ್ಲ ಸರ್, ನಾನು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. ವಾಟ್? ವಾಪಸ್ ಊರಿಗೆ ಹೋಗ್ತಿದ್ದೀರಾ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಖಂಡಿತ ಇಲ್ಲ ಸರ್, ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಈ ಫೈಲ್ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಾನು ಇಷ್ಟು ದಿನ ಧ್ರುವ ಸರ್ಗೆ ಆಕ್ಸಿಡೆಂಟ್ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದೆನೋ ಆ ಡೀಟೇಲ್ಸ್ ಈ ಫೈಲಲ್ಲಿದೆ. ಇನ್ಮೇಲೆ ಏನಿದ್ರು ಜವಾಬ್ದಾರಿ ನಿಮ್ಮದು ಸರ್. ವಾಟ್ ಇಸ್ ದಿಸ್ ಪ್ರಜ್ವಲ್? ಧ್ರುವನ್ ಆಕ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರೋ ನಿಮ್ಮೊಬ್ಬರಿಗೆ ಈಗ ಸಡನ್ ಆಗಿ ಈ ಥರ ಡಿಸಿಷನ್ ತಗೊಂಡ್ರೆ ಹೇಗೆ ಹೇಳಿ? ಈಗ ನೀವು ಇದ್ದಕ್ಕಿದ್ದಾಗಿ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡಿ ಹೊರಟ್ರೆ
ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗಲ್ವಾ? ನೋಡಿ ಪ್ರಜ್ವಲ್, ನೀವೇ ಸ್ಟಾರ್ಟ್ ಮಾಡಿದ್ದೀರಾ, ನೀವೇ ಎಂಡ್ ಮಾಡಬೇಕು. ಯಾಕೋ ಏನು ಇನ್ವೆಸ್ಟಿಗೇಷನ್ ಮುಂದೆನೂ ಹೋಗ್ತಾ ಇಲ್ಲ. ಅದು ಒಂದು ಮಿಸ್ ಆಗಿರೋ ವಿಡಿಯೋ ಟೇಪ್ ಲೀಡ್ ಆಗ್ತಿದೆ. ಅದನ್ನು ಹುಡುಕ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ಬೇಕಾಗುತ್ತೆ. ಆದರೆ ನೀವು ಪರ್ಮಿಷನ್ ಕೊಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿದ್ದೇನು ಮಾಡೋದು ಅಂತ ವಾಪಸ್ ಹೋಗ್ತಾ ಇದ್ದೀನಿ. ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್, ನಾನೊಂದು ಕೇಸ್ ತಗೊಂಡ್ರೆ ಅದನ್ನು ಮುಗಿಸೋವರೆಗೆ ನಾನು ಬಿಡಲ್ಲ. ಆದರೆ ಈ ಕೇಸಲ್ಲಿ ಆ ಥರ ಆಗ್ತಾ ಇಲ್ಲ. ಆದರೂ ನಿಮ್ಗೆ ಹೇಳ್ದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡ್ರೆ, ಆದರೆ ನಿಮ್ಮನೆ ಅನ್ನ ತಿಂತಿದ್ದೀನಿ, ಅದಕ್ಕೆ ಬೇಡ ಅಂತ ಅನಿಸ್ತು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣ ತಮ್ಮಂದಿರ ಬಾಂಧವ್ಯ ನೋಡಿದ್ದೀನಿ. ಅದನ್ನು ಹಾಳು ಮಾಡೋಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ಅಷ್ಟೇ ಅಲ್ಲ ಸರ್, ವಿಕ್ರಾಂತ್ ಸರ್ ಮತ್ತು ಆದಿ ಮೇಡಮ್ ಅಮ್ಮನ ಹುಡ್ಕೋದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ನನ್ನಿಂದ ಆ ಥರ ಮಾಡೋಕ್ಕಾಗಲ್ಲ ಸರ್. ಸರ್, ಇದು ಇನ್ನೊಂದು ಡಿಟೆಕ್ಟಿವ್ ಅವರ ವಿಸಿಟಿಂಗ್ ಕಾರ್ಡ್. ನಾನು ಇವರಿಗೆ ಧ್ರುವ ಸರ್ ಕೇಸ್ ಬಗ್ಗೆ ಬ್ರೀಫ್ ಮಾಡಿದ್ದೀನಿ. ನೀವು ಒಂದ್ಸಲ ಮಾತಾಡಿದ್ರೆ ಈ ಕೇಸ್ನ ಇವರೇ ಕಂಟಿನ್ಯೂ ಮಾಡ್ಬೋದು. ಸರ್, ನೀವು ಮುಂದೆ ಯಾವಾಗಾದ್ರೂ ನಿಮ್ಮ ಮೈಂಡ್ ಸೆಟ್ ಬದಲಾಗಿ ನಿಮ್ಮ ಅಮ್ಮನ ಹುಡುಕ್ಬೇಕು ಅಂತ ಮನಸ್ಸಾದ್ರೆ ದಯವಿಟ್ಟು ನಂಗೆ ಕಾಲ್ ಮಾಡಿ. ನಿಮ್ಮ ಇನ್ವೆಸ್ಟಿಗೇಷನ್ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ ತಾಯಿನ ಜೀವಂತವಾಗಿ ನಿಮ್ಮ ಕಣ್ಮುಂದೆ ತರೋ ಜವಾಬ್ದಾರಿ ನಂದು. ಸರಿ ಸರ್, ನಾನು ಬರ್ತೀನಿ. ಪ್ರಜ್ವಲ್, ಒಂದು ನಿಮಿಷ. ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ವೈದೇಹಿ ಹತ್ತೆ ಬದುಕಿದ್ದಾರೆ ಅಂತ ಹೇಳ್ತಿದ್ರು. ನಿಂಗೆ ಅವ್ರನ್ನ ಹುಡುಕ್ಬೇಕು ಅಂತಾನೆ ಅನ್ನಿಸ್ತಿಲ್ವಾ ವೇದಾಂತ್? ವೇದಾಂತ್, ನೀನ್ ನಿಮ್ಮ ತಾಯಿ ವಿಷಯನ ಎಲ್ರಿಂದನೂ ಮುಚ್ಚಿಟ್ಟೆ. ಯಾಕಂದ್ರೆ ವಿಷಯ ಗೊತ್ತಾದ್ರೆ ಅವರೆಲ್ಲರೂ ಬೇಜಾರು ಮಾಡ್ಕೊಳ್ತಾರೆ ಅಂತ. ಆದ್ರೆ ಈಗ ನೀನ್ ಮಾಡ್ತಿರೋದಾದ್ರೂ ಏನು? ನೀನ್ ಈ ಹಟ್ಟಿಂದ ವಿಕ್ಕಿ ಬಾಬಾ ಆತಿ ಅದಕ್ಕೆ ಎಲ್ರೂ ಮನ್ಸನ್ನು ನೋಯಿಸ್ತಾ ಇದ್ಯಾ. ಅವ್ರು ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ನೀನೇ ಕಳ್ಕೊತಿದ್ಯಾ ವೇದಾಂತ್. ಒಂದ್ ವಿಷಯ ಅರ್ಥ ಮಾಡ್ಕೋ ವೇದಾಂತ್, ನಿನ್ ತಮ್ಮಂದ್ರು ತಂಗಿ ಇನ್ನೂ ಚಿಕ್ಕವರಲ್ಲ, ಅವರು ಬೆಳೆದು ದೊಡ್ಡವರಾಗಿದ್ದಾರೆ. ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಡಿಸಿಷನ್ಸ್ ತಗೊಳ್ಳೋ ರೈಟ್ಸ್ ಇದೆ. ಆದ್ರೂ ಯಾಕೆ ಸುಮ್ಮನಿದ್ದಾರೆ ಅಂತಂದ್ರೆ ನಿನ್ ಮೇಲಿರೋ ಗೌರವಕ್ಕಷ್ಟೇ. ಅವ್ರ ಮನ್ಸ್ ಮಾಡಿದ್ರೆ ನಿಮ್ ತಾಯಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರು ಖಂಡಿತ ತಿಳ್ಕೊತಾರೆ. ಆದ್ರೂ ಯಾಕೆ ಸುಮ್ಮನಿದ್ದಾರೆ ಹೇಳು? ನೀನ್ ಕೇಳ್ದೆ ಡಿಸಿಷನ್ಸ್ ತಗೊಂಡ್ರೆ ನೀನ್ ಬೇಜಾರ್ ಮಾಡ್ಕೋತೀಯ ಅಂತ. ಈಗಲೂ ಕಾಲ ಮಿಂಚಿಲ್ಲ ವೇದಾಂತ್. ನಿಮ್ಮ ಅಮ್ಮನ ಹುಡ್ಕೋದಿಕ್ಕೆ ಇದೇ ಸರಿಯಾದ ಸಮಯ. ಆದ್ರೆ ನೀನ್ ಮನ್ಸು ಮಾಡ್ಬೇಕಷ್ಟೆ. ನೀನಿನ್ನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ವೇದಾಂತ್. ಒಂದ್ಸಲ ವಿಕ್ಕಿ ಭಾವ ಆದಿ ಅದಕ್ಕೆ ಮುಖ ನೋಡು. ವಿಕ್ಕಿ ಭಾವ ಎಲ್ಲರ ಜೊತೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಮೊದ್ಲಿನ ತರ ಆಕ್ಟಿವ್ ಆಗಿಲ್ಲ. ಆದಿ ಅದಕ್ಕೆ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ತಮ್ಮಮ್ಮ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೂ ಅವ್ರನ್ನ ನೋಡಕ್ ಆಗ್ತಿಲ್ಲ, ಅವ್ರ ಜೊತೆ ಮಾತಾಡಕ್ ಆಗ್ತಿಲ್ಲ ಅಂತ ಯಾರಿಗಾದ್ರೂ ಈ ತರ ಆಗದ್ ಸಹಜ ವೇದಾಂತ್. ನೀನ್ ಅವ್ರಿಗೆ ಒಳ್ಳೇದ್ ಮಾಡ್ತೀನಿ, ಅವ್ರಿಗೆ ಕೇರ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲದೆ ಅವ್ರಿಗೆ ತುಂಬಾ ಹರ್ಟ್ ಮಾಡ್ತಿದ್ಯಾ ವೇದಾಂತ್. ಅವ್ರ ಕಣ್ಣೀರ್ಗೆ ನೀನೇ ಕಾರಣ ಆಗ್ತಿದ್ಯಾ. ಇಷ್ಟು ದಿನ ಅವ್ರು ಕೇಳೋದ್ಕಿಂತ ಮುಂಚೆ ಅವ್ರ ಆಸೆನೆಲ್ಲ ನೀನು ಈಡೇರಿಸಿದ್ದೆ. ಈ ವಿಷಯದಲ್ಲಿ ಈ ತರ ಹಠ ಮಾಡ್ತಿದ್ಯಾ ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ತಾಯಿ ಬಿಟ್ಟು ಕೇಳಿದ್ರು ಅವ್ರ ಆಸೆನ ನೆರವೇರಿಸಲ್ಲ ಅಂತಿದ್ಯಾ. ವೇದಾಂತ್, ಗೋ ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ಬೇಡ ಅಗ್ರಜ.
ಅಮ್ಮನ ಹುಡ್ಕೋ ಕೆಲಸನ ಮುಂದುವರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನಮ್ಮ ಅಪ್ಪ ಅಮ್ಮ ನೋಡಿದ್ರೇನೆ ಹೊಟ್ಟೆ ಉರಿಯುತ್ತೆ. ಅವ್ರು ನಮ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಒಂದೊಂದು ರೂಪಾಯಿಗೂ ಪಾಪ ಪರದಾಡ್ತಾ ಇದ್ದಾರೆ. ಅಲ್ಲ, ಈ ದೇವ್ರು ನಮ್ಗೆ ಯಾಕೆ ಈ ತರ ಪರಿಸ್ಥಿತಿ ಕೊಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂಜು, ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೊ. ಇಷ್ಟಕ್ಕೆಲ್ಲ ಕಾಲೇಜ್ ಬಿಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ನೀನ್ ಕಾಲೇಜ್ ಬಿಟ್ಟಿದ್ ಮಾತ್ರಕ್ಕೆ ನಿಮ್ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ಕೊಂಡ್ರೆ ಅದು ಸುಳ್ಳು. ಇನ್ನೇನ್ ಮಾಡ್ಬೇಕು ಅಂತೀಯಾ? ನಮ್ಮ ಅಪ್ಪ ಅಮ್ಮ ಕಷ್ಟ ಪಡ್ತಾ ಇರೋದು ನೋಡ್ಕೊಂಡು ಹಾಗೆ ಇರು ಅಂತೀಯಾ? ಮತ್ತೆ ಕಾಲೇಜ್ ಬಿಟ್ಟು ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಣೆ. ಆಗ್ಲಾದ್ರೂ ಅಪ್ಪ ಅಮ್ಮಂಗೆ ಬರ್ಡನ್ ಕಮ್ಮಿ ಆಗುತ್ತೆ. ಲೇ ದಡ್ಡಿ, ಕೆಲಸ ಮಾಡಕ್ಕೋಸ್ಕರ ಕಾಲೇಜ್ ಬಿಡ್ಬೇಕಂತ ಏನಿಲ್ಲ. ನೀನ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡೆ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಬೋದು. ಪಾರ್ಟ್ ಟೈಮ್ ಕೆಲಸನ ಅಂದ್ರೆ ನೀನ್ ಯಾವ ತರದ್ದೇ ಹೇಳ್ತಾ ಇರೋದು? ಫುಡ್ ಡೆಲಿವರಿ, ಪಾರ್ಸೆಲ್ ಡೆಲಿವರಿ, ಎಕ್ಸಿಕ್ಯೂಟಿವ್ ಕೆಲಸಗಳಿರುತ್ತೆ. ಹುಡುಕಿದ್ರೆ ಇನ್ನೂ ಆಪ್ಷನ್ಸ್ ಇರುತ್ತೆ. ಪರ್ ಅವರ್ಗೆ ಇಷ್ಟು ಅಂತ ದುಡ್ಡಿರತ್ತೆ. ನನ್ ಕಸಿನ್ ಬ್ರದರ್ ಒಬ್ಬ ಅದೇ ಕೆಲಸ ಮಾಡೋದು. ನಿನಗೆ ಇಂಟ್ರೆಸ್ಟ್ ಇದ್ರೆ ಹೇಳು, ನಾನು ಅವ್ನ ಹತ್ರ ಮಾತಾಡ್ತೀನಿ. ರೂಪಾಲಿ, ಪ್ಲೀಸ್ ಕಣೆ, ನಿನ್ ಕಸಿನ್ ಹತ್ರ ಮಾತಾಡೆ. ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. ಆದ್ರೆ ತುಂಬಾ ಕಷ್ಟ ಆಗತ್ತೆ. ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ. ಯಾವ್ದಕ್ಕೂ ಒಂದ್ಸಲ ಯೋಚನೆ ಮಾಡು. ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ. ಪ್ಲೀಸ್ ಕಣೆ, ನೀನ್ ಈಗ್ಲೇ ನಿನ್ ಕಸಿನ್ ಹತ್ರ ಮಾತಾಡು. ಸರಿ, ಮಾತಾಡ್ತೀನಿ. ನೀನು ಅವನ್ನ ಆಮೇಲೆ ಮೀಟ್ ಮಾಡು. ನಂಬರ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಣೆ, ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು. ಸರಿ, ಬಾ ಹೋಗೋಣ. ಏನೆಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ನೀವು ನಮ್ಗೆ ನಿಜವಾದ ಅಪ್ಪ ಅಮ್ಮ ಅಲ್ಲ ಅಂತ ನಮಗೆ ತಡವಾಗಿ ಗೊತ್ತಾಯ್ತು. ಅಷ್ಟೇ ಅಲ್ಲ ಅದ್ಯಾ, ಇವರೆಲ್ಲ ನಮ್ಮ ಅಪ್ಪ ಅಮ್ಮನ್ನ 25 ವರ್ಷದ ಹಿಂದೆನೆ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅಮ್ಮ, ನಮ್ಮಮ್ಮ ಬದುಕಿದ್ದಾರೆ ಅಂತ ನಮಗೆ ಕ್ಲೂ ಸಿಕ್ಕಿದೆ. ಈಗಲ್ಲ, ಮುಂಚೆನೆ ಕ್ಲೂ ಸಿಕ್ಕಿತ್ತು. ಆದ್ರೆ ಅಗ್ರಜ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಈಗ ಹಾಗಲ್ಲ, ಅಗ್ರಜನೇ ನಮ್ಮ ಹೆತ್ತು ತಾಯಿನ ಹುಡ್ಕೋಕೆ ಪರ್ಮಿಷನ್ ಕೊಟ್ಟಿದ್ದಾನೆ. ವೇದಾಂತ್, ಇವರೆಲ್ಲ ಏನ್ ಮಾತಾಡ್ತಿದ್ದಾರೆ? ಅಕ್ಕ ಬಾವ ಸತ್ತಿದ್ದನ್ನ ನಾನ್ ನೋಡಿದ್ದೀನಿ, ನೀನು ನೋಡಿದ್ಯಾ. ಹಾಗಿದ್ಮೇಲೂ ಇಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳ್ತಿದ್ದಾರೆ? ಅವರಿಬ್ರು ಬದುಕಿರೋದಕ್ಕೆ ಹೇಗ್ ಸಾಧ್ಯ? ವೇದಾಂತ್, ಈ ವಿಚಾರನ ನಾವು ಯಾರಿಗೂ ಹೇಳೋದು ಬೇಡ ಅನ್ಕೊಂಡಿದ್ವಿ ತಾನೆ? ಇವ್ರಿಗೆಲ್ಲ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಅಪ್ಪ ಅಮ್ಮ ಬದುಕಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ನಂಬಲ್ಲ. ನಾನು ಹೇಳಿದೆ ಅವ್ರು ನನ್ನ ಕಣ್ಮುಂದೆನೇ ತೀರೋಗಿದ್ದಾರೆ ಅಂತ. ಆದ್ರೂ ಇವ್ರು ಯಾರು ನಂಬೋದಕ್ಕೆ ರೆಡಿನೇ ಇಲ್ಲ. ಎಷ್ಟೇ ಹೇಳಿದ್ರು ಅಮ್ಮ ಇನ್ನೂ ಬದುಕಿದ್ದಾರೆ, ನಾವು ಅವ್ರನ್ನ ಹುಡುಕ್ತೀವಿ ಅಂತ ಹೇಳ್ತಾರೆ, ಹಠ ಮಾಡ್ತಾರೆ. ಅದಕ್ಕೆ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದನ್ನೇ ಇವರು ಪರ್ಮಿಷನ್ ಕೊಟ್ಟಿದ್ದೀನಿ ಅನ್ನೋ ರೀತಿ ಹೇಳ್ತಿದಾರಮ್ಮ. ಎಲ್ದಿರೋ ಅಮ್ಮನ್ನ ಎಲ್ಲಿ ಅಂತ ಹುಡುಕ್ತಾರೆ. ಲಾಸ್ಟ್ ಟೈಮ್ ಆಗಿದ್ದು ಮರ್ತು ಹೋಗಿದೆ ಅನ್ಸತ್ತೆ. ವೇದಾಂತ್, ನಿನಗೂ ನೆನಪಿಲ್ವಾ? ಇಲ್ಲ, ನಾನು ಇವರು ಪರ್ಮಿಷನ್ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಅಮ್ಮ ಬದುಕಿದ್ದಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಅವತ್ತೇನಾಯ್ತು ಅಂತ ನಾನು ಖಂಡಿತವಾಗ್ಲೂ ಮರ್ತಿಲ್ಲ. ಇವ್ರ ಸಮಾಧಾನಕ್ಕೆ ಓಕೆ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ನಮ್ಮ ಅಮ್ಮನ ಹುಡುಕ್ತಿದೀವಿ ಅಂತ
ನೀವು ಮಾತ್ರ ಬೇಜಾರು ಮಾಡ್ಕೊಳ್ಬಿಡಿ ಚಿಕ್ಕಮ್ಮ. ನಾವು ಅನ್ಕೊಂಡಂಗೆ ನಮ್ಮಮ್ಮನ ಹುಡುಕಿ ಈ ಮನೆಗೆ ಕರ್ಕೊಂಡು ಬಂದ್ರು ನೀವೇ ನಮ್ಗೆ ರಿಯಲ್ ಅಮ್ಮ. ನೀವು ನಮ್ಗೆ ಜನ್ಮ ಕೊಡದೇ ಇರ್ಬೋದು, ಆದ್ರೆ ನಮ್ನೆಲ್ಲಾರನ್ನೂ ಓದಿಸಿದೀರಾ, ದೊಡ್ಡವ್ರು ಮಾಡಿದೀರಾ. ಈಗ ನಮ್ಮಮ್ಮ ಸಿಕ್ಕಿದ್ರು ಅಂದ ತಕ್ಷಣ ನಿಮ್ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ.